ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಇಲ್ಲ, ಆ ದುರ್ಗಣ್ಣನಿಗೆ ಬಿಡಲ್ಲ. ಫೋನ್ ಎತ್ತುತ್ತಾ ಇಲ್ಲ. ಅವಾಗಿಂದ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ನಾನು ಬಿಡಲ್ಲ ಬಿಡು, ನಾನು ಬಿಡಲ್ಲ. ಹೋಗಿ ಗಲಾಟೆ ಮಾಡ್ಬತ್ತೀನಿ, ಚೆನ್ನಾಗಿ ಗಲಾಟೆ ಮಾಡ್ಬತ್ತೀನಿ. ಇಂಥ ಮೋಸ ಏನಕ್ಕೆ ಮಾಡ್ತೀಯ ದುರ್ಗಣ್ಣ ಅಂತ ಹೇಳಿ, ಮೋಸ ಮಾಡಿ ಉದ್ಧಾರ ಆಗಲ್ಲ ಯಾರೂ ಅಂತೇಳಿ ಚೆನ್ನಾಗಿ ಬೈದು ಬಂದುಬಿಡ್ತೀನಿ. ಏನು ಸಹಿತಮ್ಮ, ಏನು ಮಾಡ್ತೀಯೇ? ಏನಿಲ್ಲಮ್ಮ, ಕೂಕೊಂಡಿದ್ದೆ. ಒಟ್ಟೂರು ತಗುತ್ತೆ ಕಣಕ್ಕ. 3,000 ರೂಪಾಯಿ ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ. ಈಗ ಅವ್ನು ಯಾವನ್ಗನ ದುಡ್ಡು ಕೊಟ್ಟು ಯಾತ ನಿಂಬೆಣ್ಣೆ ಆತ ಮಂತ್ರಿಸ್ಕೊಡ್ತಾನೆ ಅಂತ ಕೊಟ್ಟು ಹೋಗು, ನಾನು ದುಡ್ಡೆಲ್ಲ ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ ನನಗೆ. ನಿಂಬೆಹಣ್ಣು? ಯಾ ನಿಂಬೆಹಣ್ಣು? ಅದೇ ಅವ್ರಿಗೆ ಪಂಚಾಯತಿಗೆ ಹಾಕ್ದಾಗ ಅವ್ರ ಕೈ ಕೊಟ್ಟೆ ಇಟ್ಕೆನೆ ನಿಮ್ಮ ದುಡ್ಡು ತಗೊಂಡಿರೋದ ಒಪ್ಕೊಂತಾರೆ, ಅವ್ರ ಇಟ್ಕೆ ಅವರೇ ತಂದು ಕೊಡ್ತಾರೆ. ಹಂಗೆ ನಿಂಬೆಹಣ್ಣ ಮಂತ್ರಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದ. ಅವಾಗ ಗೊತ್ತಿರಾನು ನಾನು ಅದಕ್ಕೆ ಬಿಡತ್ತ ಮಾಡಿಕೊಡ್ತಾರಲ್ಲ. ಹೆಂಗೋ 4 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಅಂತಂದ್ರೆ 3,000 ರೂಪಾಯಿ ಮಕ್ಕ ಯಾಕೆ ನೋಡಬೇಕು ಅಂತೇಳಿ 3,000 ರೂಪಾಯಿ ಕೊಟ್ಟು ನಿಂಬೆಹಣ್ಣ ಮಂತ್ರಿಸ್ಕೊಂಬಂದಿದ್ದೆ. ಹೊಟ್ಟೆ ಉರಿದೋಗುತ್ತೆ ನೆನೆಸ್ಕೊಂಡ್ರೆ, ನಿಜವಾಗ್ಲೂ ನನಗೆ ಸಖತ್ ಹೊಟ್ಟೆ ಉರಿದೋಗುತ್ತೆ. ಹಂಗೆ ಮತ್ತೆ ಅನ್ಸೋದು. ಅಲ್ಲ, ನೀನು ಅಂಥದ್ದೆಲ್ಲ ಯಾಕೆ ನಂಬಕ್ಕೆ ಹೋಗಿದ್ದಮ್ಮ ಅತ್ತ? ಅದೆಲ್ಲ ನಾನು ನಂಬಾರ್ದು ಅಂದರೆ ಏನಕ್ಕ, ಇವಾಗ ನಮಗೆ ಎಲ್ಲ ಸಮಸ್ಯೆಗಳಾಗಿರೋದ್ರಿಂದ ನಂಬಲೇಬೇಕಮ್ಮ. ಏನಾದರೂ ಕಷ್ಟ ಅಂತ ಅಂದಾಗಲೇ ಎಲ್ಲ ನಂಬಬೇಕಾಗತ್ತೆ. ಅವಾಗೇನು ಅನಿಸುತ್ತೆ, ಅಯ್ಯೋ ಅದನ್ನು ಮಾಡಿದ್ರೆ ಒಳ್ಳೇದಾಗ್ಬೋದು, ಇದನ್ನು ಮಾಡಿದ್ರೆ ಒಳ್ಳೇದಾಗ್ಬೋದು. ಕಷ್ಟ ಅಂತ ಅಂದರೆ ಎಲ್ಲ ನಂಬಲೇಬೇಕು. ಏನು ಮಾಡೋದು, ನಾನು 4 ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಭಾಳ ಕಷ್ಟ ಆಗಿದ್ದೀನಲ್ಲ. ಹೆಂಗೋ 4 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಅಂತ ನಾನು ಕೊಟ್ಟೆ. ಅದಕ್ಕೆ ನನ್ನ ಮಗ ಫೋನ್ ಎತ್ತುತ್ತಾ ಇಲ್ಲ ನೋಡಕ್ಕ. ಅಯ್ಯೋ ದೇವ್ರೆ, ಹಂಗೆ ಮತ್ತೆ ಆಗೋದು. ಸುಮ್ಮನೆ ಹೋಗಿ ಬರೋಕೆ ಹೇಳ್ತೀನಿ. ಅಲ್ಲ, ಅವೆಲ್ಲ ಇದ್ದಾರೆ ನೋಡಿದ್ದೀವಿ? ನೋಡಿದ್ದೀನಿ, ಹೋಗ್ತೀನಿ. ಅವಾಗಿಂದ ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಎತ್ತುತ್ತಾ ಇಲ್ಲ. ಹೋಗ್ತೀನಿ, ಅಲ್ಲಿಗೆ ಹೋಗಿ ಗಲಾಟೆ ಮಾಡ್ಬತ್ತೀನಿ. 3,000 ರೂಪಾಯಿ ದುಡ್ಡು ನಾನು ಕೊಡು ಅಂತ ಗಲಾಟೆ ಮಾಡ್ಬತ್ತೀನಿ ಹೊರಗೆ ನಿಂತ್ಕೊಂಡು. ನೋಡಿದ್ದೀನಿ, ಹೋಗಿ ಸರಿಯಾಗೆ. ಅವಾಗಿಂದ ಒಂದು 50 ಸತಿ ಫೋನ್ ಮಾಡಿದ್ರು ಎತ್ತಂಗಿಲ್ಲ. ಸ್ವಾಮಿ, ನಮ್ಮ ಫೋನ್ನಾಗ ಯಾರ ಫೋನ್ನಾಗ ಮಾಡಬೇಕು. ಹೆಂಗೆ ಮಾಡ್ತಾನೆ ನೋಡಂಗೆ, ಭಾಳ ಮೋಸ್ಕಾರ. ನಾನೇನೋ ನಂಬ್ಕೊಂಡು ಸುಮ್ಮನೆ ಹಾಳು ಮಾಡ್ಕೊಳಂಗಾತಲ್ಲಪ್ಪ ಅಂತ ಬೇಜಾರ ಕಣಯ್ಯಕ್ಕ. ಯೋಚನೆ ಮಾಡಲೇಬೇಕಮ್ಮ. ಏನು ಮಾಡೋಕ್ಕಾಗತ್ತೀಗ, ದುಡ್ಡು ಒಂದೊಂದು ಟೈಮ್ನಾಗ 1 ರೂಪಾಯಿ ಇರಲ್ಲ. ಸುಮ್ಮನೆ ಸಡನ್ನಾಗಿ ಹಿಂಗೆಲ್ಲ ನಾವು ವೇಸ್ಟ್ ಮಾಡಿಬಿಟ್ರೆ ಎಷ್ಟು ಕಷ್ಟ. ದುಡ್ಡಿಂದ ಎಷ್ಟು ಪಜ್ಜಿತಿ ಗೊತ್ತೇ, ಸಖತ್ತು ಕಷ್ಟ ದುಡ್ಡಿಂದು. ಕಷ್ಟ ಅಂದರೆ ಹೇಳ್ಬಾರ್ದು. ನನ್ನ ಮಗ ದುಡಿಬೇಕಾದ್ರೆ ಏನೋ ಕಾಣಿಸ್ತಾ ಇರಲಿಲ್ಲ. ಈಗ ಇವಳು ಮದುವೆ ಮಾಡ್ಕೊಂಡ್ವಲ್ಲ, ಅವಾಗಿಂದಲೂ ನನ್ನ ಮಗ ಹಾಳಾಗಿ ಹೋಗ್ಬಿಟ್ಟ. ಏನು ಮಾಡೋದು, ಮನೆ ಹಾಳಿ ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವನು ಹೆಂಗೋ ನನ್ನ ಮಾತು ಮೀರ್ತಿರ್ಲಿಲ್ಲಮ್ಮ. ನನ್ನ ಮಗ ನನಗೆ ದುಡ್ಡು ಯಾವಾಗಲೂ ತಗೊಂಬಂದು ಕೊಡೋನು. ಇವನಿಂದ ಇವತ್ತು ನನ್ನ ಮಗ ಹಾಳಾಗಿ ಹೋಗ್ಬಿಟ್ಟ. ಇವಳಿಂದ ಅತಿ ಆಸೆ ಇವಳು. ಅದಕ್ಕೆ ಮತ್ತೆ ನನ್ನ ಮಗನ ಕರ್ಕೊಂಡು ಬೇರೆ ಹೋಗಿದ್ದು. ಮಸ್ತ ದುಡ್ಡು ಇಕ್ಕೊಂಡವಳೆ, ಎಲ್ಲ ಮದುವೆಗಿನ ಮುಂಚೆಗೆಲ್ಲ ಕುಡಿಕೊಂಡವಳೆ. ಅದಕ್ಕೆ ಇಂಥ ಆಟ ಆಡಕ್ಕೆ ಕರ್ಕೊಂಡೋಗಿ ಬಿಡು. ಕರ್ಕೊಂಡೋಗಿ ಕೆಮ್ಲಾಳು. ಹೆಂಗೆ ಹೋಗಿ ಕೇಳೋಣ ಅನ್ಸತಿ. ಅದೇನು ಏನಂತ ನೋಡೋಣ. ಅಯ್ಯಪ್ಪ, ಈಗ ಹೊರಟಿದ್ದೀನಿ, ಹೋಗ್ತೀನಿ. ಅವಾಗಿಂದ ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ. ಬೇರೆ ನಂಬರಿಂದ ಮಾಡಿದ್ರು EMI ಮಾಡ್ತಾಯಿದ್ದೇನೋ ಹೊಸ ನಂಬರಿಂದ ಅಂತ ಎತ್ತುತ್ತಾ ಇಲ್ಲ. ಅಲ್ಗೂ ನಾನು ನಮ್ಮ ಹುಡುಗನ ಫೋನಿಂದ ಎಲ್ಲ ಮಾಡಿದೆ, ಎತ್ತಲ್ಲ. ಭಾರಿ ಇದನ್ನು ಮನುಷ್ಯ. ಹೆಂಗೆ ಯಾಮಾರಿಸ್ಬಿಡ್ತಾನೆ ಗೊತ್ತೇ. ಸರಿ ಅಮ್ಮ, ಆಯಿತು, ಹೋಗ್ತೇನೆ. ಹೋಗಿ 3,000 ರೂಪಾಯಿ ದೊಡ್ಡ ವಸೂಲಿ ಮಾಡ್ಕೊಬತ್ತೀನಿ, ಕೊಡು ಅಂತೀನಿ. ಇಲ್ಲಾಂದ್ರೆ ಗಲಾಟೆ ಮಾಡ್ಬೋತೀನಿ. ನಾನು ಹಂಗೆ ಯಾರಿಗೂ ಆಗೋದು ಬೇಡ. ನೀನು ಭಾಳ ಮೋಸ್ಕಾರ ಅಂತ ಹೋಗುತ್ತೆ ಬರ್ತೀನಿ. ಸರಿ ಆಯ್ತು ಹೇಳಿ. ಊರಿಗೆ ಬರೋದು ಬಂದುಬಿಟ್ಟೆ. ಯಾಕನೋ ಬಂದು ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಯಾಕನೋ ಊರಿಗೆ ಬಂದಪ್ಪ ನಾನು ಅನ್ನಿಸ್ತೈತೆ. ಇವಾಗ ನೋಡಿದ್ರೆ ಬಂದು ಸಿಕ್ಕಾಕೊಂಡು ಇವಾಗ ದುಡ್ಡು ಕೇಳ್ತಾ ಇದ್ದಾಳೆ ಅವಳು. ದುಡ್ಡು ಬೇಕೇ ಬೇಕು, ನನಗೆ ದುಡ್ಡು ಕೊಡು ಅಂತಾಳೆ. ಎಲ್ಲಿಂದ ಥರನಪ್ಪ ಅನ್ನಿಸ್ಬಿಟ್ಟೈತೆ ಹೋಗತ್ತ. ಅಯ್ಯೋ, ಇವತ್ತು ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಏನೋ ಊಟದ ಖರ್ಚು ಉಳಿಯುತ್ತೆ ಅಂತ ಬಂದೆ, ಆದರೆ ಈ ರೀತಿ ಆಗ್ತಾಯಿತ್ತು. ಇವಾಗ ಏನು ಮಾಡೋಣಪ್ಪ? ಸರಿಯಾ ಬಂದು ತಗ್ಲಾಕೆಣ್ಣಲ್ಲಪ್ಪ ಮಂಗಾಯೈತಿ. ಸುಮ್ಮನಿದ್ರು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನೇ ಒಳ್ಳೆಕ್ಕೆ ಇಂಥ ಕೆಲಸ ಮಾಡ್ಕೊಂಡಲ್ಲ. ಅಯ್ಯೋ ದೇವ್ರಿ, ಎಂಥ ಕೆಲಸ ಮಾಡ್ಕೊಂಡು ನಾನು. ಇದು ಯಾಕ ಬಂದು ಇಲ್ಲಿ ಕುಕ್ಕಣೈತಿ? ಇಲ್ಲಿ ಯಾಕಪ್ಪ ಕುಕ್ಕಣೈತಿ? ಹಿಂಗೆ ಸಪ್ಪಾಗಿ ಮಾಡ್ಕೊಂಡು ಯಾಕೆ ಹಿಂಗೆ ಕುಕ್ಕಣೈತ ಏನೋ. ಯಾಕನಾಗಲಿ ನನ್ನ ಪಾಡಿಗೆ ನಾನು ಹೋಗ್ತೀನಿ. ಸುಮ್ಮನೆ ಅವಳು ಮಾತಾಡಿಸಿ ಏನಾಗಬೇಕಾಗೈತಿ. ಇವ್ರು ಇಲ್ಲೇ ಇದ್ದಾರೇನಪ್ಪ. ನಮ್ಮ ಸ್ವಾತಿನೂ ಜೀವನ್ ಪದ್ಮಕ್ಕ ನಮ್ಮ ಸ್ವಾತಿನೂ ನಮ್ಮ ಜೀವನಣ್ಣ ಇಲ್ಲೇ ಇದ್ದಾರ ನಿಮ್ಮ ಮನೇಲಿ. ನಾನು ಮಾತಾಡಿಸ್ಬೇಡ್ವೆ? ನೀನು ಯಾಕೆ ನಾನು ಮಾತಾಡಿಸ್ತೀಯ? ಅಲ್ಲ ಅಕ್ಕ, ಪ್ಲೀಸ್ ಕಣಕ್ಕ. ಅಲ್ಲ, ನಾನು ಇಲ್ಲಿ ಬರೋಕ್ಕೆ ಯಾಕಾದರೂ ಬಂದು ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನಾನು ಒಂದು 2 ದಿವಸ ಇದ್ದೋಗೋಣ ಅಂತ ಬಂದೆ. ನನಗೆ ಅವ್ರ ಮನೆಗೆ 2 ದಿವಸ, ಇವ್ರ ಮನೆಗೆ 2 ದಿವಸ, ಎಲ್ಲಾರ ಮನೆಗೂ 2 ದಿವಸ ಇದ್ದೋಗೋಣ ಅಂತ ಬಂದೆ. ಈಗ ಮುತ್ತು ಮನೆಗೆ ಬಂದು ಒಂದು 2 ದಿವಸ ಇದ್ದೀನಿ. ನಿಮ್ಮ ಮನೆಗೆ ಒಂದು 2 ದಿವಸ ಬರ್ತೀನಿ. ನಮ್ಮ ಅತ್ತಿಗೆ ಇವ್ರ ಮನೆ
ಅದಕ್ಕೆ ತವ್ರ ಮನೆ ಅಂತೇಳಿ ನಿಮ್ಮ ಮನೆಗೆ ಒಂದೆರಡು ದಿವಸ ಬರ್ತೀನಿ. ಮತ್ತಾಯಿ ನಿನ್ನ ದೊಡ್ಡ ನಮಸ್ಕಾರ. ನಾಳೆ ನೀನು ಬಿಡ್ಕೊಂಡು ನಮ್ಮ ಮನೆಗೆ ಎಷ್ಟೆಲ್ಲ ನೋವು ಅನ್ಭವಿಸಿದ್ದೀವಿ. ನಿನ್ನ ಮತ್ತೆ ನಾನು ನಮ್ಮ ಮನೆ ಅಂಗಳ ತುಳಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ನಮ್ಮ ಮನೆ ಅಂಗಳ ಮಾತ್ರ ನಿನ್ನ ಯಾವತ್ತೂ ತುಳಿಸಲ್ಲ. ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು ಅಷ್ಟೇ. ನಾನು ಮಾತಾಡಿಸ್ಲೇಬೇಡ, ನೀನು ಕಂಡುಬಿಟ್ರೆ ಆಗಲಿಲ್ಲ ನನಗೆ. ಪ್ಲೀಸ್, ನನಗಂತೂ ಯಾಕಾದ್ರೂ ಬಂದು ಅನ್ನಿಸ್ತೈತೆ. ಈಗ ಅವ್ರ ಮನೇಲಿ ನೋಡಿದ್ರೆ ಇವಾಗ ಮುತ್ತು ಮನೆಯಲ್ಲಿ ತುಂಬ ಸಮಸ್ಯೆ ಆಗಿಬಿಟ್ಟೈತೆ. ಅವಳಿಗೆ ಇವಾಗ ತುಂಬ ಎಡವಟ್ಟು. ಏನು ಮಾಡೋದು, ನನಗೆ ಯಾಕಾದ್ರೂ ಬಂದು ಅನ್ನಿಸ್ಬಿಟ್ಟೈತೆ. ಅದಕ್ಕೇ ಏನಾದರೂ ಮಾಡಿ ನೀವು ಸ್ವಲ್ಪ ದಿನ ಇಟ್ಕೊಳ್ರಿ. ಯಾಕಂದರೆ ನನ್ನ ಬೈಕೆಗಳೆಲ್ಲ ಜಾಸ್ತಿ. ಅದಕ್ಕೋಸ್ಕರ ಏನಾದರೂ ತಿನ್ನಬೇಕು, ಉಡಬೇಕು. ನನಗೆ ಅವ್ರ ಮನೆಗೆ ಒಂದಿನ ಇವ್ರ ಮನೆಗೆ ಒಂದಿನ ಇರಬೇಕಂತ ನನಗೆ ತುಂಬ ಆಸೆ ಐತೆ. ಇಂಥ ಟೈಮ್ನಾಗೆ ಎಲ್ಲ ಆಸೆಗಳೆಲ್ಲ ಪೂರೈಸ್ಬೇಕಲ್ಲ. ಅದಕ್ಕಾಗಿ ಪ್ಲೀಸ್ ಪದ್ಮಾಕ, ಒಂದು ಸತಿ ನೀವು ನನಗೆ ಏನಾದರೂ ಮಾಡಿ ಸ್ವಲ್ಪ ಸಹಾಯ ಮಾಡಬೇಕಂತ ಕೇಳ್ಕೊಂತ ಇದ್ದೀನಿ. ನಮ್ಮನ್ನು ಮಾತಾಡಿಸ್ಬೇಡ ಅಂತ ಹೇಳೋದು ನೀನು. ಇದಾಗ ಏನು ಮಾತಾಡಂಪಾಡಿಗೆ ನಾವು ಸುಮ್ಮನೆ ಹೊರಟೋಗ್ಬಿಡ್ತೀನಿ. ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ. ಏನು ಮಾಡೋಣಪ್ಪ ಇವಾಗ? ಅವ್ರು ಬೇರೆ ದುಡ್ಡು ಕೇಳ್ತಾ ಇದ್ದಾರೆ. ಎಲ್ಲಿಂದ ತಗೊಂಬಂದು ಕೊಡಲಿ? ಸುಮ್ಮನಿದ್ರು ಇರ್ತಿದ್ದೆ ನಾನು, ಯಾಕನ ಬಂದಪ್ಪ ಅನ್ನಿಸ್ತೈತೆ. ದುಡ್ಡು ಕೊಡು ಅಂತ ಇದ್ದಾರೆ. ಆ ಸವಿತಕ್ಕನೂ ಹಾಗೆ ಕೇಳ್ತೈತೆ, ಮುತ್ತುನೂ ಹಾಗೆ ಕೇಳ್ತಾ ಇದ್ದಾಳೆ. ಏನು ಮಾಡಬೇಕು ಏನೋ, ಅಯ್ಯೋ ಒಂದು ಗೊತ್ತಾಗ್ತಾ ಇಲ್ಲ. ದುಡ್ಡು ಎಲ್ಲಿಂದ ತಗೊಂಬಂದ್ರಲಿ? ದುಡ್ಡು ತರೋದು ಭಾಳ ಕಷ್ಟ ಅಲ್ಲ. ಮುತ್ತುನ ಬೇರೆ ಅರೆಸ್ಟ್ ಮಾಡ್ಕೊಂಡು ಹೋಗವ್ರೆ. ಎಷ್ಟು ಕಷ್ಟ. ಸವಿತಕ್ಕ ಬೆಳೆದ್ರೆ ದುಡ್ಡು ಕೊಡು, ನಾನು ಬಿಡಿಸ್ಕೊಂಬರ್ಬೇಕು ಅಂತ ಕೇಳ್ತಾ ಇದ್ದಾವಕ್ಕ. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ ನನಗಂತೂ. ಅವಳಮ್ಮ ಜೀವಿತ ಇಲ್ಲ ಇದೆಯಾ? ನಾನು ಅಲ್ಲೆಲ್ಲ ನೋಡಿದೆ. ನಾನೆಲ್ಲ ಹೊರಟಿದ್ದೆ, ಆತ ಹೇಳೋಣ ಅಂತೇಳಿ ಬಂದೆ. ಮತ್ತೆ ಇಲ್ಲಿಗೆ ಬಂತಲ್ಲಪ್ಪ, ಇದೊಳ್ಳೆ ಸವಾಸ ಆತಲ್ಲಪ್ಪ. ನಾನು ಯಾಕನ ಬಂದು ಇಲ್ಲಿಗೆ? ಅಲ್ಲ ಕಣೆ, ಆ ದುಡ್ಡ ನೀನು ಕೊಡೋದು ಕಲಿ. ಆ ದುಡ್ಡು ಕೊಟ್ಟರೆ ನಮಗೆ ಎಷ್ಟೋ ಸ್ವಲ್ಪ ಸಹಾಯ ಆಗುತ್ತೆ. ನಾನು 3 ಲಕ್ಷ ರೂಪಾಯಿ ದುಡ್ಡ ಇವಾಗ ಕಟ್ಟಿ ಅವ್ರನ್ನ ಬಿಡಿಸ್ಕೊಂಬರ್ಬೇಕು. ಭಾಳ ಕಷ್ಟ. ಅದಕ್ಕಾಗಿ ಇವಾಗ 3 ಲಕ್ಷ ರೂಪಾಯಿ ದುಡ್ಡ ಯಾವಾಗ ಕೊಡ್ತೀಯ ಹೇಳು? ಕೊಡ್ತೀನಿ, ಕೊಡಲ್ಲ ಅಂತಲ್ಲ, ಕೊಡ್ತೀನಿ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಕೊಡ್ತೀನಿ ಹೇಳಕ್ಕ ಸವಿತಕ್ಕ, ಕೊಡ್ತೀಯ ನೀನು. ಕೊಟ್ಟರೆ ಅದ್ರ ಜೊತೆಗೆ ಸ್ವಲ್ಪ ಸಹಾಯ ಮಾಡ್ದಂಗೆ ಆಗುತ್ತೆ. ಇವಾಗ ನಾವು ತುಂಬ ಕಷ್ಟ ಆಗಿದ್ದೀವಿ ಕಣೆ, ಅವ್ರನ್ನ ಬಿಡಿಸ್ಕೊಂಬರ್ಬೇಕು. ಅದಕ್ಕಾಗಿ ಹೆಂಗೆ ನಾನಂತೂ ಹುಡುಕೊಂಬರಕ್ಕೆ ಆಗ್ತಿರ್ಲಿಲ್ಲ ನಿಮ್ಮೂರಿಗೆ. ಹೆಂಗೆ ನೀನೇ ಬಂದಿದ್ದೀಯಾ? ಕೊಟ್ಟೋಗಂಗ ಇಸ್ಕೊಂಡಿದ್ಯಾ ಅವತ್ತು ನಿನ್ನ ಕಷ್ಟಕ್ಕಂತ, ಇವತ್ತು ಅವ್ರ ಕಷ್ಟಕ್ಕಂತ ನೀನು ಕೊಡಬೇಕು. ಸರಿ ಆಯ್ತಕ್ಕ, ಕೊಡ್ತೀನಿ, ಖಂಡಿತ ಕೊಡ್ತೀನಕ್ಕ. ಕೊಡ್ತೀನಿ ಅಂದರೆ ಸಾಲದು, ಕೊಡಬೇಕು. ಕೊಟ್ರೇನೇನೆ, ಇಲ್ಲ ಅಂತಂದರೆ ಆಗಲ್ಲ ಕಣಮ್ಮ. ನಮ್ಮ ಮನೆಗೆ ಭಾಳ ಕಷ್ಟ. ಅದಕ್ಕಾಗಿ ನಾ ಹೇಳ್ತಾ ಇರೋದು ಕಷ್ಟ ಅಂತ ಹೇಳಿ. ಈಗ ನೀನು ಕೊಟ್ಟೋಗೋದು ಕಲಿ. ಅವತ್ತು ಹೆಂಗೆ ಒಬ್ರಿಗೆ ಕಂಡಂಗೆ ಇಸ್ಕೊಂಡಿದ್ದೋ, ಇವತ್ತು ಹಂಗೇನೆ ಕೊಡಬೇಕು. ಕೊಟ್ರೇನೇನೆ. ನಾನೇನು ಸುಮ್ಮನಿರಲ್ಲ ನೋಡಿ, ಹೇಳಿದ್ದೀನಿ. ನೀನು ತಿರ್ಗಾಗ್ಲೆಲ್ಲ ಹೇಳಿಸ್ಕೊಬೇಡ, ಕೊಡ್ಬೇಕು ನೀನು. ಸರಿ ಆಯ್ತಕ್ಕ, ಕೊಡ್ತೀನಿ. ನಾಳೆ ನಾಡ್ದಾಗೆ ಕೊಟ್ಬಿಡ್ತೀನಿ. ನಾಳೆಗೆ ಕೊಡು. ನಾನು ನಾಳೆಗೆ ಹೋಗಿ ಬಿಡಿಸ್ಕೊಬತ್ತೀನಿ. ಇವತ್ತೆಲ್ಲ ನಾನು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ, ಸ್ವಲ್ಪ ಕೆಲಸ ಐತೆಲ್ಲ ಹೋಗಿ ಬರ್ಬೇಕು. ನಾನು ಹೋಗಿ ಬಂದು ನನಗೆ ನೀನು ದುಡ್ಡು ಕೊಡು. ನಾಳೆಗೆ ಬಿಡಿಸ್ಕೊಬರ್ಬೇಕು. ಸರಿ ಯಾಕೆ? ಆಯ್ತು ಹೇಳಿ ಕೊಡ್ತೀನಿ ಹೇಳು. ಅವಾಗ ಕೊಟ್ಟವಳೆ, ಕೊಡಬೇಕು ಅಂಬದು ಬೇಡವೆ? ಕಷ್ಟ ಅಂತ ಅವಾಗ ಮಾತ್ರ ಇಸ್ಕೊಂಡ್ರು. ಅವಳು ಪಾಪ ನನ್ನ ತಗೋ ದುಡ್ಡೆಲ್ಲ ಇಸ್ಕೊಂಡೋಗಿ ಕೊಡ್ತಾರೆ ಅಂತ. ಇದೊಳ್ಳೆ ಎಡವಟ್ಟು ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತು. ಹೋಗತ್ತ ನಾನು ಹೆಂಗತ್ತ ಒಂದಿಟ್ಟು ಊಟ ಖರ್ಚು ಲೆಕ್ಕ ಹಾಕಿಲಿ ಬಂದೆ. ಅಲ್ಲಿ ನೆಮ್ಮದಿಯಾಗಿರ್ತಿದ್ನತ್ತ. ಇವಾಗ ಹೋದ್ರೆ ಗಳಪ್ಪ ಹಿಂಗೆ ಬಂದು ಹಿಂಗೆ ಓದ್ಲು ಅಂತಾರೆ. ಓದ್ ದುಡ್ಡು ಅದು ಇದು ಅಂತ ಕೇಳ್ತಾರೆ. ಇಲ್ಲ ಮತ್ತೆ ಇದ್ರಿಗೆ ನಮ್ಮ ಅಜ್ಜಿ ಅದ್ರಿಗೆ ಒಂಥರ ಅಯ್ಯೋ ಹಿಂಗೆ ಬಂದು ಹಿಂಗೆ ಓದ್ಲು 1-2 ದಿವಸ ಇರ್ತೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಬಂದ್ಲು. ಇವಾಗ ನನಗೆ ಹಿಂಗೆ ಆಗೈತೆ ಎಂಬುದು ಗೊತ್ತೇ ಇರಲಿಲ್ಲ. ಇವಳು ಮುತ್ತಿಗೆ ನೋಡ್ರೆ ಹಿಂಗಾಗೈತಿ. ಏನು ಮಾಡೋಣ ಅನ್ನಿಸ್ತೈತೆ. ಹೋಗತ್ತ ನನಗಂತೂ ಯಾಕನ ಬಂದಪ್ಪ, ಸರಿಯಾಗಿ ಬಂದು ಸಿಕ್ಕಾಕೇನಲ್ಲಪ್ಪ ದೇವ್ರೇ ಅನ್ನಿಸ್ತೈತಿ. ನಾನು ಅಲ್ಲಿದ್ದಿದ್ರು ದುಡ್ಡು ಕೇಳ್ತಿರ್ಲಿಲ್ಲ. ನಾನು ಬಂದಿರೋದಕ್ಕೆ, ಇಲ್ಲಾಂದರೆ ಮರ್ತು ಬಿಟ್ಟಿಲ್ಲ ಅವಳು. ನಾನು ನನ್ನ ತಗೆ ದುಡ್ಡು ಕೇಳ್ತಾ ಇರಲಿಲ್ಲ ಅವಳು. ಮರ್ತು ಬಿಟ್ಟು ಅಲ್ಲೇ ಸುಮ್ಮನಾಗ್ಬಿಟ್ಟಿದ್ಲು. ನಾನು ಯಾವಾಗ ಬರೋದಕ್ಕೆ ನಾನು ನೋಡಿ ನೆನೆಸ್ಕೊಂಡ್ಲು ಅವಳು. ನೋಡಿದ್ರಲ್ಲ ವೀಕ್ಷಕರೇ, ಮುತ್ತು ಮರ್ತು ಬಿಟ್ಟಿದ್ಲು. ನಾನು ಇಲ್ಲಿಗೆ ಬರೋದಕ್ಕೆ ದುಡ್ಡು ನೆನೆಸ್ಕೊಂಡ್ರು. ಯಾಕಾದ್ರೂ ಬಂದು ಊರಿಗೆ ಅಂತ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಆದರೂ ಇರಬೇಕಲ್ಲ ಅನ್ಸರಿಸ್ಕೊಂಡು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.